ರುದ್ರ ಮಂತ್ರವನ್ನು ಈ ಶಿವರಾತ್ರಿಯ ದಿವಸ ಪಠಿಸ್ತಕ್ಕಂಥದ್ದು. ಅವ್ರಿಗೆ ಬರದೇ ಇರೋದು ಯಾರಿಗೆ ಬರುತ್ತೋ ಅವರಲ್ಲಿ ಆ ಮಂತ್ರದಿಂದ ಅಭಿಷೇಕವನ್ನು ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಕೂಡ ವಿಶೇಷವಾದಂತಹ ಫಲ ಬರುತ್ತೆ. ಎಲ್ಲರಿಗೂ ರುದ್ರವನ್ನು ಹೇಳುವುದಕ್ಕೆ ಆಗೋದಿಲ್ಲ, ಶತರುದ್ರಿಯ ಅಂದರೆ ಅಂತಕ್ಕಂಥದ್ದು. ಆದರೆ ನಮಃ ಶಿವ ಅನ್ನತಕ್ಕಂಥ ಪಠಿಸಬಹುದಲ್ಲ, ಶಿವ ಸಹಸ್ರನಾಮವನ್ನು ಹೇಳ್ಬೋದು, ಶಿವ ಅಷ್ಟೋತ್ತರವನ್ನು ಹೇಳ್ಬೋದು. ಅವರಿಗೆ ಯಾವುದು ಸಾಧ್ಯ ಇದೆ ಒಟ್ಟಿನಲ್ಲಿ ಶಿವಧ್ಯಾನ ಅನ್ನತಕ್ಕಂಥದ್ದೇ ಶಿವರಾತ್ರಿಯ ದಿವಸ ನಮಗಿರಬೇಕಾಗತ್ತೆ. ಅದಕ್ಕೆ ನಿರ್ದಿಷ್ಟವಾದಂತಹ ಮಂತ್ರಗಳು, ಅಂದರೆ ಶ್ರೇಷ್ಠವಾದಂತಹ ಮಂತ್ರ ಅಂತಂದರೆ ಅದು ರುದ್ರ ಮಂತ್ರ. ಆದ್ದರಿಂದ ಈ ರುದ್ರ ಅನ್ನತಕ್ಕಂಥದ್ದು ಆ ಅಭಿಷೇಕಕ್ಕೆ ಪೂಜೆಗೆ ಎಲ್ಲವೂ ಕೂಡ ಹೇಳಿದ್ದಾರೆ. ಅದರಿಂದ 4 ರೂಪದಲ್ಲಿ, ಯಾವ ರೂಪದಲ್ಲಿ ಪೂಜೆಯನ್ನು ಮಾಡಬೇಕು, ನಾವು ಈಶ್ವರ ಲಿಂಗಕ್ಕೆ ಪೂಜೆಯನ್ನು ಮಾಡಬೇಕು, ಪಂಚಮುಖ ಈಶ್ವರನಿಗೆ ಇದೆ, ಆದರೆ ಒಂದೇ ಮುಖ, ಯಾವುದೇ ನಿರ್ಗುಣವಾಗಿರತಕ್ಕಂಥದ್ದೇ ಶಿವಸ್ವರೂಪ. ಅದರಿಂದ ಸದ್ಯೋಜಾತ ಒಂದು ಮುಖ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಎಲ್ಲ ಪಂಚಮುಖ ಇರತಕ್ಕಂಥದ್ದು. ಅಂದರೆ ಜಗತ್ತನ್ನೆಲ್ಲ ವ್ಯಾಪಿಸಿರತಕ್ಕಂಥವ್ರು ಅಂತ. 4-5 ಮುಖ ಇದೆ ಅಂತಂದರೆ ಅಷ್ಟು ಮುಖ ಇದೆ ಅಂತೇಳಿ ಅರ್ಥ ಅಲ್ಲ. ಆಪಾತಾಳ ನಮಸ್ತನ ಅಂತ ಭುವನ ಬ್ರಹ್ಮಾಂಡ ಎಲ್ಲವನ್ನು ವ್ಯಾಪಿಸಿರತಕ್ಕಂಥವ್ರು ಭಗವಂತ. ಅಂತಹ ಲಿಂಗ ಉದ್ಭವ ಆಗಿರತಕ್ಕಂಥದ್ದು ಮಹಾಶಿವರಾತ್ರಿಯ ನಿಶೀತ ಅಂದರೆ ಅರ್ಧರಾತ್ರಿಯಲ್ಲಿ. ಅದರಿಂದ ಜಾಗರಣೆಗೆ ವಿಶೇಷ, ಆಗಲೇ ಕೇಳಿದರೆ ಜಾಗರಣೆ ಯಾಕೆ ಮಹತ್ವ ಅಂತ. ಆ ಲಿಂಗ ಉದ್ಭವ ಆದಂತಹ ದಿವಸ ಏನಿದೆ ಮಹಾಶಿವರಾತ್ರಿ, ಆ ಪುರಾಣದಲ್ಲಿ ಎಲ್ಲವೂ ಕೂಡ ಬರುತ್ತೆ. ಅದರಿಂದ ಆ ಮಹಾಶಿವರಾತ್ರಿಯ 12 ಗಂಟೆಯ ನಂತರದಲ್ಲಿ, ಅಂದರೆ 3ನೇ ಯಾಮದ ಪ್ರಾರಂಭದಲ್ಲಿ ಅದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಆದ್ದರಿಂದ ಆ ಸಮಯದಲ್ಲಿ ಜಾಗರಣೆ ಮಾಡಲೇಬೇಕು ಅನ್ನತಕ್ಕಂಥದ್ದು ಇರೋದು. ಆ ಸಮಯದಲ್ಲಿ ಲಿಂಗ ಉದ್ಭವ ಆಗಿರೋದರಿಂದ ಜಾಗರಣೆಗೆ ವಿಶೇಷವಾದಂಥ ಮಹತ್ವ, ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಶಿವಪೂಜೆಗೆ ವಿಶೇಷವಾದಂತಹ ಫಲ, ಇವೆಲ್ಲವನ್ನು ಹೇಳಿರ್ತಕ್ಕಂಥದ್ದು.